ಮಗನೇ, ನನ್ನ ಕಣ್ಣಿನ ಔಷಧಿ ಮುಗಿದು ಹೋಗಿದೆ ಎಂದು ಪೂರ್ಣಿಮಾ ಅವರು ತಮ್ಮ ಮಗ ಸುದೀಪ್ಗೆ ಹೇಳಿದರು. ಸುದೀಪ್ ಏನಾದರೂ ಹೇಳುವಷ್ಟರಲ್ಲಿ ಅವನ ಹೆಂಡತಿ ವೀಣಾ ಕೋಪದಿಂದ ಮುಖ ಕೆಂಪಾಗಿಸಿಕೊಂಡು, ಅತ್ತೆ, ಮನೆಯಲ್ಲಿ ಈಗಾಗಲೇ ಎಷ್ಟೋ ಖರ್ಚುಗಳಿವೆ. ಈಗ 6 ತಿಂಗಳ ಹಿಂದೆ ತಾನೇ ನಿಮ್ಮ ಕಣ್ಣಿನ ಆಪರೇಷನ್ ಮಾಡಿಸಿದ್ದೇವೆ. ನೋಡಿದರೆ ಯಾವಾಗಲೂ ನಿಮ್ಮ ಔಷಧಿಯೇ ಮುಗಿದು ಹೋಗಿರುತ್ತದೆ. ಇಷ್ಟು ಖರ್ಚನ್ನು ನಾವು ಹೇಗೆ ಭರಿಸಬೇಕು ಎಂದು ಜೋರಾಗಿ ಹೇಳಿದಳು. ಅವಳ ಮಾತುಗಳನ್ನು ಕೇಳಿದ ಪೂರ್ಣಿಮಾ ಅವರು ಮೌನವಾಗಿ ಬಿಟ್ಟರು. ಏಕೆಂದರೆ ಈಗ ಅವರಿಗೆ ಉತ್ತರ ಕೊಡುವ ಶಕ್ತಿಯೇ ಉಳಿದಿರಲಿಲ್ಲ. ಮನಸ್ಸಿನಲ್ಲೇ ತಮ್ಮ ದಿವಂಗತ ಗಂಡನಿಗೆ, ನನ್ನನ್ನು ಒಬ್ಬಳನ್ನೇ ಬಿಟ್ಟು ನೀವು ಏಕೆ ಹೋಗಿಬಿಟ್ಟಿರಿ? ನೀವು ಹೋದ ಮೇಲೆ ನನ್ನ ಅಸ್ತಿತ್ವವೇ ಇಲ್ಲದಂತಾಗಿದೆ ಎಂದು ನೋವಿನಿಂದ ಹೇಳಿಕೊಳ್ಳುತ್ತಿದ್ದರು. ಪೂರ್ಣಿಮಾ ಅವರ ಊಟದ ಪರಿಸ್ಥಿತಿಯೂ ಇದೇ ಆಗಿತ್ತು. ಬೆಳಗ್ಗೆ ಉಳಿದ ಅಡಿಗೆಯನ್ನು ಅವರ ಸೊಸೆ ರಾತ್ರಿ ಊಟಕ್ಕೆ ಕೊಡುತ್ತಿದ್ದಳು. ರಾತ್ರಿ ಉಳಿದ ಅಡಿಗೆಯನ್ನು ಬೆಳಗ್ಗೆ ಕೊಡುತ್ತಿದ್ದಳು. ಆ ಬಾಸಿ ಊಟದಿಂದ ಹಲವಾರು ಬಾರಿ ಅವರಿಗೆ ಹೊಟ್ಟೆಯಲ್ಲಿ ಗ್ಯಾಸ್ ಆಗಿ ಹೊಟ್ಟೆ ನೋವು ಶುರುವಾಗುತ್ತಿತ್ತು. ಒಂದು ದಿನ ನೋವು ತುಂಬ ಹೆಚ್ಚಾದಾಗ ಧೈರ್ಯ ಮಾಡಿ ಸೊಸೆಯ ಬಳಿ ಔಷಧಿ ತಂದು ಕೊಡಲು ಕೇಳಿದರು. ಆಗ ವೀಣಾ ಕಿರಿಕಿರಿಯಿಂದ, ಅತ್ತೆ, ಒಂದು ನಿಮ್ಮನ್ನು ನೋಡಿಕೊಳ್ಳಬೇಕು. ದಿನಕ್ಕೆ 2 ಹೊತ್ತು ಅಡಿಗೆ ಮಾಡಿ ಊಟ ಹಾಕಬೇಕು. ಅದರ ಮೇಲಾಗಿ ನಿಮ್ಮ ಔಷಧಿ ಖರ್ಚನ್ನು ನಾವು ನೋಡಿಕೊಳ್ಳಬೇಕಾ? ನಮ್ಮಿಂದ ಇವೆಲ್ಲ ಆಗುವುದಿಲ್ಲ ಎಂದು ಹೇಳಿದಳು. ಅವಳ ಮಾತುಗಳನ್ನು ಕೇಳಿ ಪೂರ್ಣಿಮಾ ಅವರ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಮೂಡಿತು. ನಿಜವಾಗಿಯೂ ನಾನು ಈ ಮನೆಗೆ ಒಂದು ಹೊರೆಯಾಗಿ ಬಿಟ್ಟೆನಾ ಅಂತ. ಅದರ ಮೇಲಾಗಿ ಅವರ ಕಣ್ಣುಗಳಲ್ಲಿ ತುಂಬ ತೀವ್ರವಾದ ನೋವು ಇದ್ದಿತು. ಏಕೆಂದರೆ 3 ದಿನಗಳಿಂದ ಅವರು ಕಣ್ಣಿಗೆ ಔಷಧಿ ಹಾಕಿರಲಿಲ್ಲ. ಔಷಧಿ ಸಂಪೂರ್ಣ ಮುಗಿದು ಹೋಗಿತ್ತು. ಆದರೆ ಮಗನ ಬಳಿ ಮತ್ತೆ ಕೇಳುವ ಧೈರ್ಯವೂ ಅವರಿಗೆ ಇರಲಿಲ್ಲ. ಅದೇ ಬೆಳಗ್ಗೆ ಮಗ ಮತ್ತು ಸೊಸೆ ಎಲ್ಲೋ ಹೊರಗೆ ಹೋಗಲು ಸಿದ್ಧವಾಗುತ್ತಿದ್ದರು. ವೀಣಾ ಕೊಠಡಿಗೆ ಬಂದು ಒಂದು ತಟ್ಟೆಯಲ್ಲಿ 2 ರೊಟ್ಟಿ ಮತ್ತು ಹಿಂದಿನ ರಾತ್ರಿ ಉಳಿದಿದ್ದ ಪಲ್ಯವನ್ನು ಇಟ್ಟು, ಇಗೋ ಮುದುಕಿ, ಇದನ್ನು ಈಗಲೇ ತಿನ್ನು ಮತ್ತು ಕೇಳು. ರಾತ್ರಿ ನಾವು ಹೊರಗೆ ಊಟ ಮಾಡಿ ಬರುತ್ತೇವೆ. ನಿನಗಾಗಿ ಅಡುಗೆ ಮನೆಯ ಸೆಲ್ಫ್ ಮೇಲೆ ರೊಟ್ಟಿ ಮತ್ತು ಉಪ್ಪಿನಕಾಯಿ ಇಟ್ಟಿದ್ದೇನೆ. ಅದನ್ನೇ ರಾತ್ರಿ ತಿನ್ನು. ನಾನು ನಿನಗಾಗಿ ಮತ್ತೆ ಬಂದು ಅಡುಗೆ ಮಾಡುತ್ತೇನೆ ಎಂದು ನಿರೀಕ್ಷೆ ಇಟ್ಟುಕೊಳ್ಳಬೇಡ ಎಂದು ಹೇಳಿದಳು. ಪೂರ್ಣಿಮಾ ಅವರು ಏನೂ ಮಾತನಾಡಲಿಲ್ಲ. ಅವರ ಕಣ್ಣಿಗೆ ಎಲ್ಲವೂ ಮಸುಕಾಗಿ ಕಾಣುತ್ತಿತ್ತು. ಹೇಗೋ ಆಸರೆ ಹಿಡಿದು ಎದ್ದು ತಮ್ಮ ಬ್ಯಾಗ್ ಬಳಿಗೆ ಹೋದರು. ಅಲ್ಲಿ ಇದ್ದ ಖಾಲಿಯಾಗಿದ್ದ 3 ಚಿಕ್ಕ ಔಷಧಿಯ ಬಾಟಲಿಗಳನ್ನು ತೆಗೆದುಕೊಂಡು ನಡುಗುವ ಕೈಗಳಿಂದ ಸೊಸೆಯ ಕಡೆ ಚಾಚಿ, ಸೊಸೆ, ನೀವು ಹೊರಗೆ ಹೋಗುತ್ತಿದ್ದೀರಲ್ಲ, ಈ 3 ಔಷಧಿಗಳನ್ನು ತಂದುಕೊಡು. 3-4 ದಿನಗಳಿಂದ ಕಣ್ಣಿಗೆ ಔಷಧಿ ಹಾಕಿಲ್ಲ. ಅದಕ್ಕೆ ತುಂಬ ನೋವಾಗುತ್ತಿದೆ ಎಂದು ಹೇಳಿದರು. ಅವರ ಮಾತು ಕೇಳುತ್ತಿದ್ದಂತೆ ವೀಣಾ ಕೋಪದಿಂದ ಸಿಡಿದು ಬಿದ್ದಳು. ಅವಳು ಪೂರ್ಣಿಮಾ ಅವರ ಕೈಯಿಂದ ಔಷಧಿ ಬಾಟಲಿಗಳನ್ನು ಕಿತ್ತು ನೆಲಕ್ಕೆ ಎಸೆದು, ಸಾಕಾಗಿ ಹೋಗಿದೆ ಈ ಮುದುಕಿಯ ಕಾಟದಿಂದ. ಪ್ರತಿದಿನ ನಿನ್ನ ಈ ಔಷಧಿ ಅಂತ ನಮ್ಮ ಮೇಲೆ ಹೊರೆಯಾಗಿದ್ದೀಯಾ? ನೀನು ಸತ್ತರೆ ನಮಗೂ ಈ ತೊಂದರೆಯಿಂದ ಮುಕ್ತಿ ಸಿಗುತ್ತದೆ ಎಂದು ಕಿರುಚಿದಳು. ಅವಳ ಕಿರುಚಾಟ ಕೇಳಿ ಪೂರ್ಣಿಮಾ ಅವರ ಮಗ ಸುದೀಪ್ ಕೂಡ ಒಳಗೆ ಬಂದು, ಏನಾಯಿತು ಎಂದು ಕೇಳಿದ. ಆಗ ವೀಣಾ ಕೋಪದಿಂದ, ನಿನ್ನ ಅಮ್ಮನಿಗೆ ನೀನು ಏನಾದರೂ ಹೇಳುವುದಿಲ್ಲವೇ? ಇವಳ ಇಷ್ಟೆಲ್ಲ ಖರ್ಚನ್ನು ನಾವು ಹೇಗೆ ನೋಡಿಕೊಳ್ಳಬೇಕು? ನಮಗೂ ನಮ್ಮದೇ ಕುಟುಂಬ ಇದೆ. ನಮ್ಮ ಮಗ ಹೊರಗಡೆ ಓದುತ್ತಿದ್ದಾನೆ. ಪ್ರತಿ ತಿಂಗಳು ಅವನ ಖರ್ಚಿಗೆ ಹಣ ಕಳುಹಿಸಬೇಕು. ಅದರ ಮೇಲಾಗಿ ಕಾರಿನ ಸಾಲ ಇದೆ, ಮನೆಯ ಖರ್ಚು ಇದೆ. ಇನ್ನು ಯಾವಾಗ ನೋಡಿದರೂ ಇವಳ ಔಷಧಿಗಳೇ ಮುಗಿದಿರುತ್ತವೆ ಎಂದು ಹೇಳಿದಳು. ಅದನ್ನು ಕೇಳಿದ ಪೂರ್ಣಿಮಾ ಅವರು ನಡುಗುವ ಧ್ವನಿಯಲ್ಲಿ, ಮಗನೇ, ಡಾಕ್ಟರ್ ದಿನಕ್ಕೆ 3 ಬಾರಿ ಕಣ್ಣಿಗೆ ಔಷಧಿ ಹಾಕಬೇಕು ಎಂದು ಹೇಳಿದ್ದಾರೆ. ಅದಕ್ಕೆ ಎಂದು ಹೇಳಲು ಆರಂಭಿಸುತ್ತಿದ್ದಂತೆಯೇ ಅವರ ಮಾತು ಮುಗಿಯುವ ಮುನ್ನವೇ ಸುದೀಪ್ ಜೋರಾಗಿ ಕೂಗಿದನು, ಡಾಕ್ಟರ್ ಹೀಗೆ ಹೇಳುತ್ತಾರೆ, ಹೆಚ್ಚು ಔಷಧಿ ಹಾಕಿ ಅಂತ. ಅದು ಬೇಗ ಮುಗಿಯುತ್ತದೆ. ನಂತರ ಹೊಸ ಔಷಧಿ ಕೊಂಡುಕೊಳ್ಳಬೇಕಾಗುತ್ತದೆ. ಅದರಿಂದ ಅವರಿಗೆ ಹೆಚ್ಚು ಹಣ ಸಿಗುತ್ತದೆ. ನೀವು ಆ ಔಷಧಿಯನ್ನ ದಿನಕ್ಕೆ 1 ಸಲ ಮಾತ್ರ ಹಾಕಿಕೊಂಡಿದ್ದರೆ ಏನಾಗುತ್ತಿತ್ತು? ಈಗ ನನ್ನ ಬಳಿ ಹಣ ಇಲ್ಲ. ನನ್ನಿಂದ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಅಪ್ಪ ಕೂಡ ನಿಮಗಾಗಿ ಏನನ್ನೂ ಬಿಟ್ಟು ಹೋಗಿಲ್ಲ. ನಿಮ್ಮನ್ನು ಮಾತ್ರ ನಮ್ಮ ಹೊಣೆ ಮಾಡಿ ಹೋಗಿದ್ದಾರೆ ಎಂದು ಕೋಪದಿಂದ ಹೇಳಿದ. ಮಗನ ಆ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಪೂರ್ಣಿಮಾ ಅವರ ಕಣ್ಣುಗಳಲ್ಲಿ ನೀರು ತುಂಬಿತು. ಆದರೆ ತಾಯಿಯ ಕಣ್ಣೀರು ಮಗನ ಮನಸ್ಸನ್ನು ಸ್ವಲ್ಪವೂ ಕರಗಿಸಲಿಲ್ಲ. ಅವನು ತನ್ನ ಹೆಂಡತಿಯ ಕೈ ಹಿಡಿದು ಅಲ್ಲಿಂದ ಹೊರಟು ಹೋದನು. ಅವರು ಹೋದ ನಂತರ ಮನೆಯೆಲ್ಲ ಗಾಢವಾದ ಮೌನ ಆವರಿಸಿತು. ಪೂರ್ಣಿಮಾ ಅವರು ಅಲ್ಲಿಯೇ ಕುಳಿತು ಬಹಳ ಹೊತ್ತು ಅಳುತ್ತಿದ್ದರು. ಮನಸ್ಸಿನಲ್ಲಿಯೇ ದೇವರನ್ನು ಪ್ರಾರ್ಥಿಸುತ್ತಾ, ದೇವರೇ, ಈಗ ನನ್ನನ್ನು ನಿಮ್ಮ ಬಳಿ ಕರೆದುಕೋ. ಈ ಜೀವನವನ್ನು ಇನ್ನು ನಾನು ಸಹಿಸಲಾರೆ ಎಂದು ಬೇಡಿಕೊಳ್ಳುತ್ತಿದ್ದರು. ಅವರ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಲೇ ಇದ್ದಿತು. ಯಾರೋ ಅವರ ಹೃದಯವನ್ನು 1000 ತುಂಡುಗಳಾಗಿ ಒಡೆದು ಚದುರಿಸಿದಂತೆ ನೋವು ಅವರನ್ನು ಕಾಡುತ್ತಿತ್ತು. ಬಹಳ ಹೊತ್ತು ಅತ್ತ ನಂತರ ಅವರ ದೃಷ್ಟಿ ಸೊಸೆ ಇಟ್ಟು ಹೋಗಿದ್ದ ತಟ್ಟೆಯ ಮೇಲೆ ಬಿದ್ದಿತು. ಅದರಲ್ಲಿ 2 ರೊಟ್ಟಿ ಮತ್ತು ಹಿಂದಿನ ರಾತ್ರಿ ಉಳಿದಿದ್ದ ಪಲ್ಯ ಇದ್ದಿತು. ಪೂರ್ಣಿಮಾ ಅವರು ನಿಧಾನವಾಗಿ ಊಟ ಮಾಡಲು ಆರಂಭಿಸಿದರು. ಪಲ್ಯದಿಂದ ಸ್ವಲ್ಪ ವಿಚಿತ್ರವಾದ ದುರ್ವಾಸನೆ ಬರುತ್ತಿತ್ತು.
ಅದು ಕೆಟ್ಟು ಹೋಗಲು ಆರಂಭವಾಗಿತ್ತು. ಆದರೂ ಅವರು ಅದನ್ನೇ ತಿಂದರು, ಏಕೆಂದರೆ ಪಲ್ಯ ಸಂಪೂರ್ಣ ಕೆಟ್ಟು ಹೋಗಿ ಅದನ್ನು ಸೊಸೆ ನೋಡಿದರೆ ಮತ್ತೆ ಅವರ ಮೇಲೆಯೇ ಕೋಪ ಮಾಡಿಕೊಳ್ಳುತ್ತಾಳೆ. 2 ದಿನ ಊಟವನ್ನು ಕೊಡದೇ ಇರಬಹುದು ಎಂಬ ಭಯ ಅವರಲ್ಲಿತ್ತು. ಆ ಭಯದಿಂದಲೇ ಕೆಟ್ಟು ಹೋಗುತ್ತಿದ್ದ ಆ ಪಲ್ಯವನ್ನು ಅವರು ಮೌನವಾಗಿ ತಿಂದರು. ನಂತರ ಹೇಗೋ ತಟ್ಟೆಯನ್ನು ತೊಳೆದುಕೊಂಡು ಸಿಂಕ್ನಲ್ಲಿ ಇಟ್ಟು ಮತ್ತೆ ತಮ್ಮ ಹಾಸಿಗೆಯ ಮೇಲೆ ಬಂದು ಮಲಗಿದರು. ಆ ದಿನ ಅವರ ಕಣ್ಣುಗಳಲ್ಲಿ ಕಣ್ಣೀರು ಇದ್ದಿತು. ಆದರೆ ಅದಕ್ಕಿಂತಲೂ ಹೆಚ್ಚು ನೋವು ಅವರ ಹೃದಯದಲ್ಲಿತ್ತು. ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಒಂದೇ ಪ್ರಶ್ನೆ ಮೂಡುತ್ತಿತ್ತು. ನಿಜವಾಗಿಯೂ ನಾನು ನನ್ನದೇ ಮನೆಯಲ್ಲಿ ಒಂದು ಹೊರೆಯಾಗಿ ಬಿಟ್ಟೆನಾ? ನನ್ನ ಮಗನಿಂದ ನಾನು ಇದೇ ರೀತಿಯ ಬದುಕನ್ನು ನಿರೀಕ್ಷಿಸಿದ್ದೇನಾ ಅಂತ. ಊಟ ಮಾಡಿದ ನಂತರ ಪೂರ್ಣಿಮಾ ಅವರು ಹಾಸಿಗೆಯ ಮೇಲೆ ಮಲಗಿದ್ದರು. ಆದರೆ ಅವರಿಗೆ ನಿದ್ರೆ ಮಾತ್ರ ಹತ್ತಿರವೂ ಬರಲಿಲ್ಲ. ಆ ದಿನ ಅವರಿಗೆ ತಮ್ಮ ಮಗಳು ಲತಾ ತುಂಬಾ ನೆನಪಾಗುತ್ತಿದ್ದಳು. ಮದುವೆಯಾದ ನಂತರ ಅವಳು ಬೇರೆ ನಗರದಲ್ಲಿ ವಾಸಿಸುತ್ತಿದ್ದಳು. ಅವಳು ಯಾವಾಗಲಾದರೂ ತಾಯಿಯನ್ನ ನೋಡಲು ಮನೆಗೆ ಬಂದರೆ ಸುದೀಪ್ ಮತ್ತು ವೀಣಾ ಅವರ ವರ್ತನೆಯೇ ಸಂಪೂರ್ಣ ಬದಲಾಗುತ್ತಿತ್ತು. ಅವರು ಲತಾಳ ಅವರ ಮುಂದೆ ಜಗತ್ತಿನಲ್ಲಿಯೇ ಅತ್ಯುತ್ತಮ ಮಗ ಮತ್ತು ಸೊಸೆ ತಾವೇ ಎಂಬಂತೆ ನಡೆಸುತ್ತಿದ್ದರು. ಪೂರ್ಣಿಮಾ ಅವರಿಗೆ ಸಮಯಕ್ಕೆ ತಿಂಡಿ ಕೊಡುವುದು, ಊಟ ಮಾಡಿಸುವುದು, ಮತ್ತೆ ಮತ್ತೆ ಅಮ್ಮ ಔಷಧಿ ತೆಗೆದುಕೊಂಡಿರಾ ಎಂದು ವಿಚಾರಿಸುವುದು ಎಲ್ಲವನ್ನ ಮಾಡುತ್ತಿದ್ದರು. ಏಕೆಂದರೆ ಲತಾಳಿಗೆ ತನ್ನ ತಾಯಿ ಈ ಮನೆಯಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ಎಂಬ ಸತ್ಯ ಗೊತ್ತಾಗಬಾರದು ಎಂಬುದೇ ಅವರ ಉದ್ದೇಶವಾಗಿತ್ತು. ನಿಜ ಹೇಳಬೇಕೆಂದರೆ ಇದರಲ್ಲಿ ಪೂರ್ಣಿಮಾ ಅವರ ಪಾಲು ಇದ್ದಿತು. ಏಕೆಂದರೆ ಅವರು ಕೂಡ ತಮ್ಮ ಮಗಳಿಗೆ ಎಂದಿಗೂ ಸತ್ಯವನ್ನ ಹೇಳಿರಲಿಲ್ಲ. ಅವರು ಯಾವಾಗಲೂ ನಗುತ್ತಾ, ನಾನು ಇಲ್ಲಿ ತುಂಬ ಸಂತೋಷವಾಗಿದ್ದೇನೆ, ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದೇ ಹೇಳುತ್ತಿದ್ದರು. ಏಕೆಂದರೆ ಒಬ್ಬ ತಾಯಿ ತನ್ನ ಮಗಳಿಗೆ, ನಿನ್ನ ತಾಯಿ ತನ್ನದೇ ಮನೆಯಲ್ಲಿ ಒಂದು ಹೊರೆಯಾಗಿ ಬಿಟ್ಟಿದ್ದಾಳೆ ಎಂದು ಹೇಗೆ ಹೇಳಲು ಸಾಧ್ಯ? ಮೇಲಾಗಿ ಮಗಳ ಮನಸ್ಸು ಯಾವಾಗಲೂ ತನ್ನ ತಾಯಿಗಾಗಿ ಕಳವಳ ಪಡುತ್ತಲೇ ಇರುತ್ತದೆ. ಅವಳಿಗೆ ಈ ಸತ್ಯ ತಿಳಿದರೆ ಅವಳು ತನ್ನ ಅತ್ತೆ ಮನೆಯಲ್ಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕಾಗಿಯೇ ಪೂರ್ಣಿಮಾ ಅವರು ತಮ್ಮ ಎಲ್ಲ ದುಃಖ, ಎಲ್ಲ ಕಣ್ಣೀರುಗಳನ್ನು ತಮ್ಮ ಮನಸ್ಸಿನಲ್ಲೇ ಹುದುಗಿಸಿಕೊಳ್ಳುತ್ತಿದ್ದರು. ತಮ್ಮ ಮಕ್ಕಳ ಜೀವನ ಸುಖವಾಗಿರಲಿ ಎಂಬ ಕಾರಣಕ್ಕೆ ಅವರು ತಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳುತ್ತಿರಲಿಲ್ಲ. ಆದರೆ ಆ ದಿನ ಏನಾಯಿತೋ ಗೊತ್ತಿಲ್ಲ, ಅವರಿಗೆ ತಮ್ಮ ಮಗಳು ಲತಾ ತುಂಬಾ ನೆನಪಾಗುತ್ತಿದ್ದಳು. ಅವರ ಮನಸ್ಸು ಮತ್ತೆ ಮತ್ತೆ ಹೇಳುತ್ತಿತ್ತು, ಅಯ್ಯೋ, ಇಂದು ಲತಾ ನನ್ನ ಜೊತೆಯಲ್ಲಿದ್ದರೆ ಕನಿಷ್ಠ ಇಂತಹ ಸಣ್ಣ ಸಣ್ಣ ಅಗತ್ಯಗಳಿಗಾಗಿ ಮಗ ಮತ್ತು ಸೊಸೆಯ ಮುಂದೆ ಕೈ ಚಾಚಬೇಕಾಗುತ್ತಿರಲಿಲ್ಲ ಅಂತ. ಹೀಗೆ ಯೋಚಿಸುತ್ತಾ ಅವರಿಗೆ ನಿದ್ರೆ ಬಂದಿತು. ನಿದ್ರೆಯಲ್ಲಿ ಯಾವಾಗ ಬೆಳಗ್ಗೆಯಿಂದ ಸಂಜೆ ಆಯಿತೋ ಅವರಿಗೆ ಗೊತ್ತಾಗಲೇ ಇಲ್ಲ. ಅಷ್ಟರಲ್ಲಿ ಯಾರೋ ಮನೆಯ ಬಾಗಿಲನ್ನು ತಟ್ಟುತ್ತಿರುವಂತೆ ಅವರಿಗೆ ಅನಿಸಿತು. ಪೂರ್ಣಿಮಾ ಅವರು ಮಸುಕಾದ ಕಣ್ಣುಗಳಿಂದ ಗೋಡೆಯ ಆಸರೆ ಹಿಡಿದು ನಿಧಾನವಾಗಿ ಬಾಗಿಲಿನವರೆಗೆ ನಡೆದರು. ಅವರಿಗೆ ಬಹುಶಃ ಸುದೀಪ್ ಮತ್ತು ವೀಣಾ ಹಿಂತಿರುಗಿರಬಹುದು ಎಂದು ಅನಿಸಿತು. ಅವರು ರಾತ್ರಿ ಬರುತ್ತೇವೆ ಎಂದು ಹೇಳಿದ್ದರು. ಪೂರ್ಣಿಮಾ ಅವರು ಬಾಗಿಲು ತೆರೆದ ತಕ್ಷಣ ಎದುರಿಗೆ ಒಂದು ಮಸುಕಾದ ಆಕೃತಿ ಕಾಣಿಸಿತು. ಒಂದು ಕ್ಷಣ ಅವರಿಗೆ ಎದುರಿಗೆ ಲತಾ ನಿಂತಿದ್ದಾಳೆ ಎಂದು ಅನಿಸಿತು. ಆದರೆ ಮುಂದಿನ ಕ್ಷಣವೇ ತಮ್ಮನ್ನೇ ತಾವು ಸಮಾಧಾನಪಡಿಸಿಕೊಂಡರು. ಇಲ್ಲ ಪೂರ್ಣಿಮಾ, ಇಂದು ನಿನಗೆ ಮಗಳ ನೆನಪು ತುಂಬ ಕಾಡುತ್ತಿದೆ. ಅದಕ್ಕೆ ಎದುರಿಗೆ ನಿಂತಿರುವ ಬೇರೆ ಹುಡುಗಿಯಲ್ಲಿಯೂ ನಿನಗೆ ಲತಾಳೆ ಕಾಣಿಸುತ್ತಿದ್ದಾಳೆ ಎಂದುಕೊಂಡರು. ಅಷ್ಟರಲ್ಲಿ ಎದುರಿನಿಂದ ಒಂದು ಧ್ವನಿ ಕೇಳಿಸಿತು. ಅಮ್ಮ, ನನ್ನನ್ನು ಗುರುತಿಸಲಿಲ್ಲವೇ ಅಂತ. ಆ ಧ್ವನಿ ಕೇಳುತ್ತಿದ್ದಂತೆಯೇ ಪೂರ್ಣಿಮಾ ಅವರ ಹೃದಯ ಬಡಿದುಕೊಂಡಿತು. ಹೌದು, ಅದು ನಿಜವಾಗಿಯೂ ಅವರ ಮಗಳು ಲತಾ ಆಗಿದ್ದಳು. ಆ ಕ್ಷಣದಲ್ಲಿ ಪೂರ್ಣಿಮಾ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವರು ನಡುಗುವ ಕೈಗಳಿಂದ ಮಗಳ ಮುಖವನ್ನು ಮುಟ್ಟಿದರು. ನಂತರ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಲತಾ ಕೂಡ ತಾಯಿಯನ್ನು ಅಪ್ಪಿಕೊಂಡೇ ಬಹಳ ಹೊತ್ತು ಹಾಗೆಯೇ ನಿಂತಿದ್ದಳು. ಆ ಒಂದು ಕ್ಷಣದಲ್ಲಿ ಅವರ ಎಲ್ಲ ದುಃಖ, ಎಲ್ಲ ನೋವು ಎಲ್ಲೋ ದೂರ ಹೋಗಿಬಿಟ್ಟಂತಾಯಿತು. ಪೂರ್ಣಿಮಾ ಅವರಿಗೆ ಲತಾಳ ಕಣ್ಣುಗಳು ಕೂಡ ನೀರಿನಿಂದ ತುಂಬಿರುವುದು ಗೊತ್ತಾಯಿತು. ಅವಳು ತಾಯಿಗೆ ಆಸರೆ ನೀಡಿ ಒಳಗೆ ಕರೆದುಕೊಂಡು ಬಂದು ಮಂಚದ ಮೇಲೆ ಕೂರಿಸಿ, ಅಮ್ಮ, ನಿಮ್ಮ ಆಪರೇಷನ್ ಸರಿಯಾಗಿ ಆಗಲಿಲ್ಲವೇ? ನಿಮ್ಮನ್ನು ನೋಡಿದರೆ ಇನ್ನೂ ನಿಮಗೆ ಸ್ಪಷ್ಟವಾಗಿ ಕಾಣುತ್ತಿಲ್ಲ ಅನಿಸುತ್ತಿದೆ ಅಂತ ಕೇಳಿದಳು. ಮಗಳ ಮಾತು ಕೇಳುತ್ತಿದ್ದಂತೆಯೇ ಪೂರ್ಣಿಮಾ ಅವರ ಮನಸ್ಸು ನಡುಗಿತು. ಏಕೆಂದರೆ ಹಲವಾರು ದಿನಗಳಿಂದ ಕಣ್ಣಿಗೆ ಔಷಧಿ ಹಾಕಿಲ್ಲ. ಔಷಧಿ ಮುಗಿದು ಹೋಗಿದೆ. ಅದಕ್ಕೆ ಕಣ್ಣು ಮಸುಕಾಗಿ ಮತ್ತು ತುಂಬ ನೋವಾಗುತ್ತಿದೆ ಎಂಬುದು ಈಗ ಅವರು ಹೀಗೆ ಹೇಳಲಿ ಅಂತ ಅವರ ಮಾತನ್ನು ಬೇರೆಡೆ ತಿರುಗಿಸಲು ಪ್ರಯತ್ನಿಸುತ್ತಾ, ಇಲ್ಲ ಮಗಳೇ, ಎಲ್ಲವೂ ಚೆನ್ನಾಗಿದೆ. ಈಗ ವಯಸ್ಸಾಗಿದೆ ಅಲ್ವಾ, ಆದ್ದರಿಂದ ಮೊದಲಿನಂತೆ ಸ್ಪಷ್ಟವಾಗಿ ಕಾಣುವುದಿಲ್ಲ ಅಷ್ಟೇ ಎಂದರು. ಆದರೆ ಲತಾ ಒಬ್ಬ ಮಗಳಾಗಿದ್ದಳು. ತಾಯಿಯ ಧ್ವನಿಯಲ್ಲಿದ್ದ ಆ ಸಣ್ಣ ನಡುಕವನ್ನೇ ಕೇಳಿ ತಾಯಿ ತನ್ನಿಂದ ಏನನ್ನೋ ಮುಚ್ಚಿಡುತ್ತಿದ್ದಾರೆ ಎಂಬುದು ಅವಳಿಗೆ ಅರ್ಥವಾಯಿತು. ಅವಳು ಪೂರ್ಣಿಮಾ ಅವರ ಕೈಯನ್ನು ತನ್ನ ಕೈಗಳಲ್ಲಿ ಹಿಡಿದು ನಿಧಾನ ಧ್ವನಿಯಲ್ಲಿ, ಅಮ್ಮ, ನಿಜ ಹೇಳಿ, ವಿಷಯ ಏನು ಅಂತ ಕೇಳಿದಳು.
ಅದನ್ನು ಕೇಳುತ್ತಿದ್ದಂತೆಯೇ ಪೂರ್ಣಿಮಾ ಅವರು ತಕ್ಷಣ ಮುಖದಲ್ಲಿ ಕೃತಕ ನಗು ಮೂಡಿಸಿಕೊಂಡು, ಏನೂ ಇಲ್ಲ ಮಗಳೇ, ನನ್ನ ಬಗ್ಗೆ ಚಿಂತಿಸಬೇಡ. ನೀನು ಹೇಳು, ನಿನ್ನ ಜೀವನ ಹೇಗಿದೆ? ಅಳಿಯ ಹೇಗಿದ್ದಾರೆ? ನಮ್ಮ ಸೋನು ಹೇಗಿದ್ದಾನೆ ಎಂದು ಕೇಳಿದರು. ಅದಕ್ಕೆ ಲತಾ ಸ್ವಲ್ಪ ನಗುತ್ತಾ, ಎಲ್ಲರೂ ಚೆನ್ನಾಗಿದ್ದಾರೆ ಅಮ್ಮ. ಸೋನು ನಿಮ್ಮನ್ನು ತುಂಬ ನೆನಪು ಮಾಡಿಕೊಳ್ಳುತ್ತಾನೆ ಎಂದಳು. ಅದಕ್ಕೆ ಪೂರ್ಣಿಮಾ ಅವರು, ಆದರೆ ನೀನು ಹಠಾತ್ತನೆ ಹೀಗೆ ಬಂದೆ ಮಗಳೇ? ಸೋನು ನನ್ನು ಕರೆದುಕೊಂಡು ಬರಲಿಲ್ಲವೇ ಅಂತ ಕೇಳಿದರು. ಅವರ ಮಾತಿಗೆ ಲತಾ ಉತ್ತರಿಸುತ್ತಾ, ಗೊತ್ತಿಲ್ಲ ಅಮ್ಮ, ಕೆಲವು ದಿನಗಳಿಂದ ನಿಮ್ಮ ನೆನಪು ತುಂಬ ಕಾಡುತ್ತಿತ್ತು. ಒಮ್ಮೆ ಬಂದು ನಿಮ್ಮನ್ನು ನೋಡಬೇಕು ಅನಿಸಿತು. ಅದಕ್ಕೆ ಇಂದು ಬೆಳಗ್ಗೆ ನನ್ನ ಅತ್ತೆಯ ಬಳಿ ಹೋಗಿ, ಅತ್ತೆ, ನಾನು ನನ್ನ ತಾಯಿಯ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಬಂದೆ. ಸ್ವಲ್ಪ ದಿನಗಳ ಕಾಲ ಸೋನುವನ್ನು ಅಲ್ಲೇ ಇರಲು ಬಿಟ್ಟಿದ್ದೇನೆ. ಅವನ ಶಾಲೆಯೂ ಆರಂಭವಾಗಿದೆ. ಅದಕ್ಕೆ ನಾನು ಒಬ್ಬಳೇ ಬಂದೆ, ಏಕೆಂದರೆ ನಿಮ್ಮ ಬಗ್ಗೆ ನನಗೆ ತುಂಬ ಚಿಂತೆಯಾಗುತ್ತಿತ್ತು ಎಂದು ಹೇಳಿದಳು. ಮಗಳ ಮಾತುಗಳನ್ನು ಕೇಳಿದ ಪೂರ್ಣಿಮಾ ಅವರ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ಸರಿ, ಕೆಲವೇ ದಿನಗಳಾದರೂ ಪರವಾಗಿಲ್ಲ, ಲತಾ ನನ್ನ ಜೊತೆ ಇರುತ್ತಾಳೆ, ನನಗೂ ಒಂದು ಆಸರೆ ಸಿಗುತ್ತದೆ ಎಂದು ಅವರು ಮನಸ್ಸಿನಲ್ಲೇ ಭಾವಿಸಿದ್ದರು. ಇಬ್ಬರು ಅಲ್ಲೇ ಕುಳಿತು ಮಾತನಾಡುತ್ತಿದ್ದರು. ಅಷ್ಟರಲ್ಲಿ ರತಾಳ ದೃಷ್ಟಿ ನಿಧಾನವಾಗಿ ತಾಯಿಯ ಕೊಠಡಿಯ ಕಡೆ ಹೋಯಿತು. ಕೊಠಡಿಯ ಸ್ಥಿತಿಯನ್ನು ನೋಡಿದ ತಕ್ಷಣ ಅವಳ ಮುಖದಲ್ಲಿ ಆಶ್ಚರ್ಯ ಮೂಡಿತು. ಏಕೆಂದರೆ ಪೂರ್ಣಿಮಾ ಅವರ ಕೊಠಡಿ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು. ನೆಲದ ಮೇಲೆ ಬೆಳಗ್ಗೆ ವೀಣಾ ಕೋಪದಲ್ಲಿ ಎಸೆದಿದ್ದ 3 ಖಾಲಿ ಔಷಧಿ ಬಾಟಲಿಗಳು ಇನ್ನೂ ಹಾಗೆಯೇ ಬಿದ್ದಿದ್ದವು. ಲತಾ ತಕ್ಷಣ ಅಲ್ಲಿಗೆ ಹೋಗಿ ಬಾಗಿಕೊಂಡು ಆ ಬಾಟಲಿಗಳನ್ನು ಕೈಗೆತ್ತಿಕೊಂಡಳು. ನಂತರ ತಾಯಿಯ ಕಡೆ ತಿರುಗಿ, ಅಮ್ಮ, ನಿಮ್ಮ ಔಷಧಿಯ ಬಾಟಲಿಗಳು ನೆಲದ ಮೇಲೆ ಏಕೆ ಬಿದ್ದಿವೆ? ಇವುಗಳೆಲ್ಲ ಖಾಲಿಯಾಗಿವೆ. ನಿಮ್ಮ ಔಷಧಿ ಮುಗಿದು ಹೋಗಿದೆಯೇ? ಅಣ್ಣ ನಿಮ್ಮ ಔಷಧಿ ತಂದು ಕೊಡಲಿಲ್ಲವೇ ಅಂತ ಕೇಳಿದಳು. ಅವಳ ಪ್ರಶ್ನೆಗಳನ್ನು ಕೇಳುತ್ತಿದ್ದಂತೆಯೇ ಪೂರ್ಣಿಮಾ ಅವರ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಅವರ ಬಳಿ ಆ ಪ್ರಶ್ನೆಗಳಿಗೆ ಯಾವುದೇ ಉತ್ತರ ಇರಲಿಲ್ಲ. ಅತ್ಯಂತ ಮುಖ್ಯವಾಗಿ ಲತಾಳಿಗೆ ಸತ್ಯ ಗೊತ್ತಾಗಬಾರದು ಎಂದು ಅವರು ಬಯಸುತ್ತಿದ್ದರು. ಆದ್ದರಿಂದ ಅವರು ತಕ್ಷಣ ಮಾತನ್ನು ತಿರುಗಿಸುತ್ತಾ, ಅಯ್ಯೋ ಇಲ್ಲ ಮಗಳೇ, ಅವು ಹಳೆಯ ಬಾಟಲಿಗಳು. ಬಹುಶಃ ನನ್ನ ಕೈಯಿಂದ ತಪ್ಪಿ ಕೆಳಗೆ ಬಿದ್ದಿರಬಹುದು. ಈಗ ಮೊದಲಿನಂತೆ ಕಣ್ಣಿಗೆ ಸರಿಯಾಗಿ ಕಾಣುವುದಿಲ್ಲ ಅಲ್ಲವೇ? ಅದಕ್ಕೆ ನೆಲದಲ್ಲೇ ಉಳಿದು ಬಿಟ್ಟಿವೆ. ಅವುಗಳನ್ನು ಎತ್ತಿ ಕಸದ ಬುಟ್ಟಿಗೆ ಹಾಕು ಎಂದು ಹೇಳಿದರು. ಹೀಗೆ ಹೇಳುವಾಗ ಪೂರ್ಣಿಮಾ ಅವರ ಧ್ವನಿ ನಡುಗುತ್ತಿತ್ತು. ಅವರ ಸುಳ್ಳು ಅಷ್ಟೇ ದುರ್ಬಲವಾಗಿತ್ತು. ಅಷ್ಟರಲ್ಲಿ ಲತಾ ನಿಧಾನವಾಗಿ ಅಡುಗೆ ಮನೆಯ ಕಡೆ ನಡೆದಳು. ಅಲ್ಲಿ ಹೋಗಿ ಅವಳು ನೋಡಿದ ದೃಶ್ಯದಿಂದ ಎಲ್ಲವೂ ಅವಳಿಗೆ ಅರ್ಥವಾಗಿ ಬಿಟ್ಟಿತು. ಅಡುಗೆ ಮನೆಯಲ್ಲಿ ಒಂದು ತಟ್ಟೆಯ ಮೇಲೆ 2 ಒಣ ರೊಟ್ಟಿಗಳು ಮತ್ತು ಸ್ವಲ್ಪ ಉಪ್ಪಿನಕಾಯಿ ಮುಚ್ಚಿ ಇಟ್ಟಿದ್ದರು. ಬಹುಶಃ ಅದು ರಾತ್ರಿ ಊಟಕ್ಕಾಗಿ ಇರಿಸಲಾಗಿತ್ತು. ಸಿಂಕ್ನಲ್ಲಿ ಒಂದು ತಟ್ಟೆ ಇದ್ದಿತು. ಅದರಲ್ಲಿ ಸ್ವಲ್ಪ ಪಲ್ಯ ಉಳಿದಿತ್ತು. ಆ ಪಲ್ಯದಿಂದ ಕೆಟ್ಟ ದುರ್ವಾಸನೆ ಬರುತ್ತಿತ್ತು. ಲತಾ ಕೆಲವು ಕ್ಷಣಗಳು ಮೌನವಾಗಿ ಅಲ್ಲೇ ನಿಂತಳು. ಈಗ ನಡೆದಿರುವ ಎಲ್ಲವೂ ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಅಡಿಗೆ ಮನೆಯಿಂದ ಹೊರಬಂದು ಅವಳು ನೇರವಾಗಿ ಪೂರ್ಣಿಮಾ ಅವರ ಬಳಿಗೆ ಬಂದಳು. ಅವಳ ಮುಖದಲ್ಲಿ ಚಿಂತೆ ಮತ್ತು ಕೋಪ ಎರಡೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ತಾಯಿಯ ಎದುರು ನಿಂತು ಅವಳು, ಅಮ್ಮ, ನಿಜ ಹೇಳಿ, ಅಣ್ಣ ಮತ್ತು ಅತ್ತಿಗೆ ನಿಮ್ಮನ್ನು ಸರಿಯಾಗಿ ನೋಡಿಕೊಳ್ಳೋದಿಲ್ಲವೇ ಅಂತ ಕೇಳಿದಳು. ಅವಳ ಧ್ವನಿಯಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಅವಳು ಮುಂದುವರೆದು, ಅಮ್ಮ, ನಾನು ಈಗ ಅಡಿಗೆ ಮನೆಗೆ ಹೋಗಿದ್ದೆ. ಸಿಂಕ್ನಲ್ಲಿ ಇದ್ದ ತಟ್ಟೆಯಲ್ಲಿ ಪಲ್ಯ ಸಂಪೂರ್ಣ ಕೆಟ್ಟು ಹೋಗಿತ್ತು. ಮನೆಯಲ್ಲಿ ಈಗ ನೀವು ಮಾತ್ರ ಇದ್ದೀರಿ. ಅಣ್ಣ ಮತ್ತು ಅತ್ತಿಗೆ ಎಲ್ಲೋ ಹೊರಗೆ ಹೋಗಿದ್ದಾರೆ. ಅತ್ತಿಗೆ ನಿಮಗೆ ಅದೇ ಹಿಂದಿನ ರಾತ್ರಿ ಉಳಿದಿದ್ದ ಪಲ್ಯವನ್ನು ತಿನ್ನಲು ಕೊಟ್ಟಿದ್ದಳಾ ಎಂದು ಕೇಳಿದಳು. ಆ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಪೂರ್ಣಿಮಾ ಅವರು ಮೌನವಾಗಿ ಬಿಟ್ಟರು. ಅವರ ಬಳಿ ಯಾವುದೇ ಉತ್ತರ ಇರಲಿಲ್ಲ. ಲತಾ ಮತ್ತೆ ಕೇಳಿದಳು, ಹಾಗಾದರೆ ಆ 2 ಒಣ ರೊಟ್ಟಿಗಳು ಮತ್ತು ಉಪ್ಪಿನಕಾಯಿ ಅವು ನಿಮ್ಮ ರಾತ್ರಿ ಊಟಕ್ಕಾಗೇ ಇಟ್ಟಿದ್ದಾರಾ ಅಂತ. ಪೂರ್ಣಿಮಾ ಅವರ ತುಟಿಗಳು ನಡುಗತೊಡಗಿದವು. ಆದರೆ ಅವರ ಬಾಯಿಂದ ಒಂದು ಮಾತು ಹೊರಬರಲಿಲ್ಲ. ಅವರ ಮೌನವೇ ಎಲ್ಲ ಸತ್ಯವನ್ನು ಹೇಳುತ್ತಿತ್ತು. ಅದನ್ನು ನೋಡಿದ ಲತಾಳ ಕಣ್ಣುಗಳಿಂದ ಕಣ್ಣೀರು ಧಾರಾಳವಾಗಿ ಹರಿಯತೊಡಗಿತು. ಅವಳು ಅಳುತ್ತಾ, ಅಮ್ಮ, ದಯವಿಟ್ಟು ನಿಜ ಹೇಳಿ, ನನ್ನ ಹೃದಯ ಗಾಬರಿಯಾಗುತ್ತಿದೆ. ಹಲವು ದಿನಗಳಿಂದ ಏನೋ ಸರಿಯಿಲ್ಲ ಅನಿಸುತ್ತಿದೆ. ನಾನು ಯಾವಾಗ ಇಲ್ಲಿಗೆ ಬಂದರೂ ಅಣ್ಣ ಮತ್ತು ಅತ್ತಿಗೆ ನಿಮ್ಮ ಸೇವೆ ಮಾಡುವುದು ಕೇವಲ ನನಗೆ ತೋರಿಸುವುದಕ್ಕಾಗಿ ಮಾತ್ರ ಎಂಬ ಅನುಮಾನ ನನಗೆ ಬರುತ್ತಿದೆ. ಅಮ್ಮ, ನಿಮ್ಮ ಕಣ್ಣುಗಳಲ್ಲಿ ಯಾವಾಗಲೂ ನೋವು ಕಾಣಿಸುತ್ತಿತ್ತು. ಆದರೆ ಬಹುಶಃ ನಾನು ಅತಿಯಾಗಿ ಯೋಚಿಸುತ್ತಿದ್ದೇನೆ ಎಂದು ನನ್ನನ್ನೇ ನಾನು ಸಮಾಧಾನಪಡಿಸಿಕೊಳ್ಳುತ್ತಿದ್ದೆ. ಆದರೆ ಇಂದು ನಾನು ನೋಡಿದ ದೃಶ್ಯದಿಂದ ಎಲ್ಲವೂ ಅರ್ಥವಾಗಿದೆ. ಮನೆಯಲ್ಲಿ ನಿಮಗಾಗಿ ಸರಿಯಾಗಿ ಅಡುಗೆಯನ್ನೂ ಮಾಡಿಲ್ಲ. ನೀವು ಒಬ್ಬರೇ ಇದ್ದೀರಿ ಎಂದು ಹೇಳುತ್ತಾ ಲತಾಳು ಪೂರ್ಣಿಮಾ ಅವರ ಕೈಯನ್ನು ಹಿಡಿದು ತನ್ನ ತಲೆಯ ಮೇಲೆ ಇಟ್ಟುಕೊಂಡು, ಅಮ್ಮ, ನಿಮಗೆ ನನ್ನ ಮೇಲೆ ಪ್ರಮಾಣ, ದಯವಿಟ್ಟು ಸತ್ಯ ಹೇಳಿ. ಅಣ್ಣ ಮತ್ತು ಅತ್ತಿಗೆ ನಿಜವಾಗಿಯೂ ನಿಮ್ಮನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲವೇ? ಅಥವಾ ನಿಮಗೆ ಬೇರೆ ಯಾವುದಾದರೂ ತೊಂದರೆ ಇದೆಯೇ ಎಂದು ಕೇಳಿದಳು. ಲತಾ ತನ್ನ ಮೇಲೆ ಪ್ರಮಾಣ ಮಾಡಿಸಿಕೊಂಡ ಕೂಡಲೇ ಪೂರ್ಣಿಮಾ ಅವರ ತಾಳ್ಮೆಯ ಕಟ್ಟೆ ಒಡೆದು ಹೋಯಿತು. ಅವರು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದರು. ಲತಾ ಅವರನ್ನು ಸಮಾಧಾನಪಡಿಸಿ ಭುಜದ ಮೇಲೆ ಕೈ ಇಟ್ಟು ನೀರು ಕುಡಿಸಿದಳು.
ಅಳುತ್ತಾ ಅಳುತ್ತಾ ಪೂರ್ಣಿಮಾ ಅವರು ಎಲ್ಲವನ್ನ ಮಗಳಿಗೆ ಹೇಳಿಬಿಟ್ಟರು. ತಮ್ಮ ಗಂಡ ತೀರಿಕೊಂಡ ನಂತರ ಮಗ ಮತ್ತು ಸೊಸೆಯ ವರ್ತನೆ ಹೇಗೆ ಬದಲಾಗಿದೆ, ತಮ್ಮ ಕಣ್ಣಿಗೆ ಮೋತಿಯಾಬಿಂದು ಬಂದದ್ದು, ಆಪರೇಷನ್ ಆದದ್ದು, ಅದರ ನಂತರ ಔಷಧಿಗಳ ವಿಷಯದಲ್ಲಿ ಪ್ರತಿದಿನ ಕೇಳಬೇಕಾಗುತ್ತಿದ್ದ ಅವಮಾನಕರ ಮಾತುಗಳು, ಅಷ್ಟೇ ಅಲ್ಲ ಮನೆಯ ಪ್ರತಿಯೊಂದು ಸಣ್ಣ ಅಗತ್ಯಕ್ಕೂ ತಾವು ಇತರರನ್ನ ಅವಲಂಬಿಸಬೇಕಾದ ಪರಿಸ್ಥಿತಿ ಬಂದಿರುವುದನ್ನು ವಿವರಿಸಿದರು. ಮನೆಯಲ್ಲಿಯೇ ಉಳಿದಿರುವ ಬಾಸಿ ಊಟವನ್ನೇ ಯಾವಾಗಲೂ ತಮ್ಮ ಮುಂದೆ ಇಡುತ್ತಾರೆ ಎಂದರು. ಆ ಬಾಸಿ ಊಟದಿಂದ ಹಲವಾರು ಬಾರಿ ಹೊಟ್ಟೆ ಕೆಟ್ಟು ನೋವಾಗುತ್ತಿತ್ತು. ಅದರ ಬಗ್ಗೆ ಹೇಳಿದರೆ ಯಾವಾಗ ನೋಡಿದರೂ ನಿಮಗೆ ಒಂದಲ್ಲೊಂದು ಕಾಯಿಲೆ ಎಂದು ತಮ್ಮನ್ನೇ ದೂಷಿಸುತ್ತಾರೆ ಎಂದು ಹೇಳಿದರು. ತಮ್ಮ ಎಲ್ಲ ನೋವುಗಳನ್ನು ಹೇಳುತ್ತಾ ಹೇಳುತ್ತಾ ಪೂರ್ಣಿಮಾ ಅವರ ಕಂಠ ಗದ್ಗದಿತವಾಯಿತು. ಅವರ ಮಾತುಗಳನ್ನು ಕೇಳಿದ ಲತಾ ದಿಗ್ಭ್ರಮೆಗೊಂಡಳು. ಅವಳು ತಾಯಿಯನ್ನು ಬಿಗಿಯಾಗಿ ಅಪ್ಪಿಕೊಂಡು ಅಳುತ್ತಾ, ಅಮ್ಮ, ನೀವು ನನಗೆ ಇದನ್ನೆಲ್ಲ ಮೊದಲೇ ಏಕೆ ಹೇಳಲಿಲ್ಲ? ನಾನು ನಿಮ್ಮ ಮಗಳಲ್ಲವೇ? ಅಥವಾ ನನ್ನನ್ನು ನಿಮ್ಮವಳು ಎಂದು ಭಾವಿಸುವುದಿಲ್ಲವೇ? ನೀವು ಅಣ್ಣನನ್ನೇ ಮಾತ್ರ ಬೆಳೆಸಿದ್ದೀರಾ, ನನ್ನನ್ನು ಬೆಳೆಸಿಲ್ಲವೇ? ನನ್ನ ತಾಯಿ ಸುಖವಾಗಿದ್ದಾರೋ ದುಃಖದಲ್ಲಿದ್ದಾರೋ ಅಂತ ತಿಳಿದುಕೊಳ್ಳುವ ಹಕ್ಕು ನನಗಿಲ್ಲವೇ ಎಂದು ಕೇಳಿದಳು. ಅವಳ ಪ್ರತಿಯೊಂದು ಮಾತು ಪೂರ್ಣಿಮಾ ಅವರ ಹೃದಯವನ್ನು ಚುಚ್ಚುತ್ತಿತ್ತು. ಲತಾ ಅಳುತ್ತಲೇ ಮುಂದುವರಿಸಿದಳು, ಅಣ್ಣ ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂದರೆ ನಿಮಗೆ ಒಬ್ಬ ಮಗಳು ಇದ್ದಾಳೆ ಅನ್ನುವುದನ್ನು ನೀವು ಹೇಗೆ ಮರೆತಿರಿ? ತಾಯಿಯ ದುಃಖವನ್ನು ಹಂಚಿಕೊಳ್ಳುವುದು ಮಗಳ ಕರ್ತವ್ಯ ಅಲ್ಲವೇ? ಮುಪ್ಪಿನಲ್ಲಿ ಮಗ ಮಗಳುಗಳೇ ಆಸರೆಯಾಗದಿದ್ದರೆ ಒಬ್ಬ ಮನುಷ್ಯ ಯಾರ ಆಸರೆಯಲ್ಲಿ ಬದುಕಬೇಕು ಅಂತ ಕೇಳಿದಳು. ಆ ಪ್ರಶ್ನೆಗಳಿಗೆ ಪೂರ್ಣಿಮಾ ಅವರ ಬಳಿ ಯಾವುದೇ ಉತ್ತರ ಇರಲಿಲ್ಲ. ಅವರು ನಿಧಾನ ಸ್ವರದಲ್ಲಿ, ಮಗಳೇ, ನೀನು ಚಿಂತೆಯಲ್ಲಿ ಮುಳುಗಬಾರದು ಅಂತ ನಾನು ಹೇಳಲಿಲ್ಲ ಎಂದರು. ಆದರೆ ಲತಾ ಅವರ ಮಾತನ್ನು ಮಧ್ಯದಲ್ಲೇ ನಿಲ್ಲಿಸಿ ದೃಢವಾದ ಧ್ವನಿಯಲ್ಲಿ, ಅಮ್ಮ, ಇನ್ನು ಏನು ಹೇಳಬೇಡಿ, ಇನ್ನು ಮುಂದೆ ಏನು ಮಾಡಬೇಕೋ ಅದನ್ನು ನಾನು ಮಾಡುತ್ತೇನೆ ಎಂದಳು. ಅಮ್ಮ ಮಗಳು ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಬಹಳ ಹೊತ್ತು ಅಳುತ್ತಲೇ ಇದ್ದರು. ರಾತ್ರಿ ಲತಾ ಹೊರಗಿನಿಂದ ಊಟ ತರಿಸಿದಳು ಮತ್ತು ಪ್ರೀತಿಯಿಂದ, ಅಮ್ಮ, ಅಣ್ಣ ಅತ್ತಿಗೆ ಬರುವ ಮುಂಚೆ ನಾವು ಊಟ ಮಾಡಿಬಿಡೋಣ ಎಂದಳು. ನಂತರ ಅಮ್ಮ ಮಗಳು ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡಿದರು. ಹಲವು ದಿನಗಳ ನಂತರ ಪೂರ್ಣಿಮಾ ಅವರಿಗೆ ತಾವು ನಿಜವಾಗಿಯೂ ಊಟ ಮಾಡುತ್ತಿದ್ದೇವೆ ಎಂಬ ಅನುಭವವಾಯಿತು. ಅದು ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವ ಊಟವಾಗಿರಲಿಲ್ಲ, ಅದರೊಳಗೆ ಪ್ರೀತಿ, ಆತ್ಮೀಯತೆ ಮತ್ತು ತನ್ನವರ ಸಾನ್ನಿಧ್ಯ ಇದ್ದಿತು. ರಾತ್ರಿ ಸುಮಾರು 10 ಗಂಟೆ ವೇಳೆಗೆ ಮನೆಯ ಹೊರಗೆ ಕಾರು ನಿಂತ ಶಬ್ದ ಕೇಳಿಸಿತು. ಲತಾ ತಕ್ಷಣ ಪೂರ್ಣಿಮಾ ಅವರ ಕಡೆ ನೋಡಿ ನಿಧಾನ ಧ್ವನಿಯಲ್ಲಿ, ಅಮ್ಮ, ನಾನು ಒಳಗಿನ ಕೋಣೆಗೆ ಹೋಗುತ್ತೇನೆ. ನಾನು ಬಂದಿರುವ ವಿಷಯವನ್ನು ಅಣ್ಣ ಮತ್ತು ಅತ್ತಿಗೆಗೆ ಹೇಳಬೇಡಿ. ನಾನು ಸ್ವತಃ ನೋಡಬೇಕು, ನನ್ನ ಅನುಪಸ್ಥಿತಿಯಲ್ಲಿ ಅವರು ನಿಮ್ಮೊಂದಿಗೆ ಹೇಗೆ ವರ್ತಿಸುತ್ತಾರೆ ಎಂದು ಅಂತ ಹೇಳಿದಳು. ಪೂರ್ಣಿಮಾ ಅವರು ಅವಳನ್ನು ತಡೆಯಲು ಪ್ರಯತ್ನಿಸುತ್ತಾ, ಬೇಡ ಮಗಳೇ, ಹೀಗೆ ಮಾಡಬೇಡ, ಇದನ್ನೆಲ್ಲ ನೀನು ನೋಡಲು ಸಾಧ್ಯವಾಗುವುದಿಲ್ಲ ಎಂದರು. ಆದರೆ ಲತಾ ದೃಢವಾದ ಧ್ವನಿಯಲ್ಲಿ, ಅಮ್ಮ, ನೀವು ಅವರಿಗೆ ನಾನು ಇಲ್ಲಿದ್ದೇನೆ ಎಂದು ಏನನ್ನು ಹೇಳಬಾರದು ಎಂದು ಸ್ಪಷ್ಟವಾಗಿ ಹೇಳಿದಳು. ಹೀಗೆ ಹೇಳಿ ಅವಳು ಮತ್ತೊಂದು ಕೋಣೆಗೆ ಹೋಗಿ ಅಡಗಿಕೊಂಡಳು. ಕೆಲವೇ ನಿಮಿಷಗಳ ನಂತರ ವೀಣಾ ಮತ್ತು ಸುದೀಪ್ ಮನೆಯ ಒಳಗೆ ಬಂದರು. ಪೂರ್ಣಿಮಾ ಅವರು ಹಾಲ್ನಲ್ಲಿದ್ದ ಸೋಫಾದ ಮೇಲೆ ಕುಳಿತಿದ್ದರು. ಅವರನ್ನು ನೋಡುತ್ತಿದ್ದಂತೆಯೇ ವೀಣಾ ವ್ಯಂಗ್ಯವಾಗಿ ತನ್ನ ಗಂಡನಿಗೆ, ನೋಡ್ತಿದ್ದೀಯಾ, ನಿನ್ನ ಅಮ್ಮ ಎಷ್ಟು ಆರಾಮವಾಗಿ ಸೋಫಾದ ಮೇಲೆ ಕುಳಿತಿದ್ದಾರೆ. ಆದರೆ ನಾವು ಮನೆಯಲ್ಲಿದ್ದಾಗ ಮಾತ್ರ ಒಂದಲ್ಲೊಂದು ಕಾಯಿಲೆ ಅಂತ ಅಳುತ್ತಲೇ ಇರುತ್ತಾರೆ. ಒಮ್ಮೆ ಕಣ್ಣು ನೋವು, ಮತ್ತೊಮ್ಮೆ ಹೊಟ್ಟೆ ನೋವು, ಇನ್ನೊಮ್ಮೆ ಬೆನ್ನು ನೋವು. ಇವರ ನೋವು ಎಂದಿಗೂ ಮುಗಿಯುವುದೇ ಇಲ್ಲ ಎಂದಳು. ಹಾಗೆ ಹೇಳಿ ಅವಳು ಅಡುಗೆ ಮನೆಯ ಕಡೆ ಹೋದಳು. ಅಲ್ಲಿ ತಟ್ಟೆಯಲ್ಲಿದ್ದ ಅದೇ 2 ಒಣ ರೊಟ್ಟಿಗಳು ಮತ್ತು ಉಪ್ಪಿನಕಾಯಿಯನ್ನು ನೋಡಿದ ಕೂಡಲೇ ಅವಳು ಸಿಟ್ಟಿನಿಂದ ಅಲ್ಲಿಂದಲೇ ಜೋರಾಗಿ ಕೂಗಿದಳು, ಸುದೀಪ್, ಬೇಗ ಬಾ, ನಿನ್ನ ಅಮ್ಮ ಏನು ಮಾಡಿದ್ದಾರೆ ನೋಡು ಅಂತ. ಸುದೀಪ್ ಓಡುತ್ತಾ ಅಡುಗೆ ಮನೆಗೆ ಬಂದನು. ಆಗ ವೀಣಾ ಕೋಪದಿಂದ, ನಾವು ಎಷ್ಟೊಂದು ಕಷ್ಟಪಟ್ಟು ಒಂದೊಂದು ರೂಪಾಯಿಯನ್ನು ಉಳಿಸಿಕೊಂಡು ಈ ಮನೆ ನಡೆಸುತ್ತಿದ್ದೇವೆ, ಆದರೆ ಇವರಿಗೆ ಊಟದ ಬೆಲೆ ಎನ್ನೋದೇ ಗೊತ್ತಿಲ್ಲ. ಬೆಳಗ್ಗೆ ನಾನು ಇವರಿಗಾಗಿ ಊಟ ಇಟ್ಟು ಹೋಗಿದ್ದೆ, ರಾತ್ರಿ ಅದನ್ನೇ ತಿನ್ನಿ ಎಂದು ಹೇಳಿದ್ದೆ. ಈಗ ರಾತ್ರಿ 10 ಗಂಟೆಯಾಗಿದೆ, ಆದರೆ ಇವರು ಅದನ್ನು ಮುಟ್ಟಿಯೂ ಇಲ್ಲ. ಈಗ ಇದನ್ನೆಲ್ಲ ನಾನು ಕಸದ ಬುಟ್ಟಿಗೆ ಎಸೆಯಬೇಕಾ? ನಮ್ಮ ಮನೆಯಲ್ಲಿ ಹಣದ ಮರ ಬೆಳೆದಿದೆಯೇ ಇವರ ಈ ವ್ಯರ್ಥ ಖರ್ಚನ್ನು ಸಹಿಸಿಕೊಳ್ಳಲು ಎಂದು ಕಿಡಿಕಾರಿದಳು. ವೀಣಾಳ ಮಾತು ಕೇಳಿದ ಸುದೀಪ್ ಏನು ಮಾತನಾಡದೆ ನೇರವಾಗಿ ಪೂರ್ಣಿಮಾ ಅವರ ಬಳಿಗೆ ಬಂದು ಕೋಪದಿಂದ ಕೂಗಿದನು, ಅಮ್ಮ, ಇದೇನು ನಿನ್ನ ನಾಟಕ? ವೀಣಾ ಬೆಳಗ್ಗೆ ಬೇಗ ಎದ್ದು ನಿಮಗಾಗಿ ರೊಟ್ಟಿ ಮಾಡಿ ಇಟ್ಟು ಹೋಗಿದ್ದಳು, ಆದರೆ ನೀವು ಅದನ್ನು ತಿಂದೇ ಇಲ್ಲ. ಹಣ ಸಂಪಾದಿಸಲು ಎಷ್ಟು ಕಷ್ಟಪಡಬೇಕಾಗುತ್ತದೆ ಅನ್ನೋದಾದರೂ ನಿಮಗೆ ಗೊತ್ತಿದೆಯೇ? ಜೀವನ ಪೂರ್ತಿ ಅಪ್ಪ ದುಡಿದು ನಿಮಗೆ ಖರ್ಚು ಮಾಡಿದರು. ನೀವು ಹೀಗೆಲ್ಲ ಆಹಾರವನ್ನು ವ್ಯರ್ಥ ಮಾಡುತ್ತಿದ್ದೀರಿ. ಈಗ ನನ್ನೊಂದಿಗೂ ಅದನ್ನೇ ಮಾಡುತ್ತಿದ್ದೀರಿ. ಆದರೆ ನೆನಪಿಟ್ಟುಕೊಳ್ಳಿ, ನಾನು ಅಪ್ಪನ ಹಾಗಲ್ಲ. ನಿಮ್ಮ ಪ್ರತಿಯೊಂದು ಅನಗತ್ಯ ವರ್ತನೆಯನ್ನು ಸಹಿಸಿಕೊಂಡು ಸುಮ್ಮನಿರಲು ನನ್ನಿಂದ ಸಾಧ್ಯವಿಲ್ಲ ಅಂತ. ನಂತರ ಅವನು ಕೋಪದಿಂದ ವೀಣಾಳ ಕಡೆ ತಿರುಗಿ, ವೀಣಾ, ಆ ರೊಟ್ಟಿಗಳನ್ನು ಹಾಗೇ ಬಿಡು.
ಅಮ್ಮ ಅದನ್ನೇ ಈಗ ತಿನ್ನಬೇಕು. ಈಗ ತಿನ್ನದಿದ್ದರೆ ನಾಳೆ ಬೆಳಗ್ಗೆ ಅದನ್ನೇ ತಿನ್ನಲಿ ಎಂದನು. ಅಷ್ಟರಲ್ಲಿ ಒಳಗಿನ ಕೋಣೆಯ ಬಾಗಿಲು ಜೋರಾಗಿ ತೆರೆಯಿತು. ಲತಾ ಕೋಪದಿಂದ ಉರಿಯುತ್ತಾ ಹೊರಗೆ ಬಂದಳು. ಸುದೀಪ್ ಮತ್ತು ವೀಣಾಳ ಮುಖದ ಬಣ್ಣವೇ ಬದಲಾಯಿತು. ಲತಾ ಮನೆಯಲ್ಲಿದ್ದಾಳೆ ಎಂಬ ಕಲ್ಪನೆಯೂ ಅವರಿಗೆ ಇರಲಿಲ್ಲ. ಲತಾಳ ಕಣ್ಣುಗಳಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ಅವಳ ಉಸಿರಾಟ ವೇಗವಾಗಿತ್ತು. ಆ ಕ್ಷಣದಲ್ಲಿ ಅವಳೊಳಗೆ ಭಾರಿ ಚಂಡಮಾರುತವೇ ಇದ್ದಂತಿತ್ತು. ಸಾಕ್ಷಾತ್ ದುರ್ಗಾದೇವಿಯ ರೂಪವೇ ಅವಳಲ್ಲಿ ಅವತರಿಸಿದಂತೆ ಕಾಣುತ್ತಿತ್ತು. ಅವಳು ಗರ್ಜಿಸುತ್ತಾ, ವಾವಣ್ಣ, ಇದೇನಾ ನೀವು ಅಮ್ಮನಿಗೆ ಮಾಡುತ್ತಿರುವ ಸೇವೆ? ನನ್ನ ಮುಂದೆ ಮಾತ್ರ ನೀವಿಬ್ಬರು ಅಮ್ಮನನ್ನು ತಲೆಯ ಮೇಲೆ ಹೊತ್ತುಕೊಂಡಂತೆ ನಾಟಕ ಮಾಡುತ್ತೀರಿ. ನಾನು ಯಾವಾಗಲೂ ಬಹುಶಃ ನಾನು ಅತಿಯಾಗಿ ಯೋಚಿಸಿದ್ದೇನೆ ಎಂದುಕೊಳ್ಳುತ್ತಿದ್ದೆ. ಆದರೆ ಇಂದು ನಿಮ್ಮ ನಿಜವಾದ ಮುಖ ನನ್ನ ಕಣ್ಣೆದುರೇ ಬಯಲಾಗಿದೆ ಅಂತ ಹೇಳಿ ನಂತರ ವೀಣಾಳ ಕಡೆ ನೋಡಿ, ಅತ್ತಿಗೆ, ನೀವು ಬೇರೆ ಮನೆಯವರಾಗಿ ಬಂದಿದ್ದೀಯಾ? ಅಮ್ಮನ ನೋವು ನಿನಗೆ ಅರ್ಥವಾಗದೇ ಇರಬಹುದು. ಆದರೆ ಅಣ್ಣ, ನೀನು ಅವರ ಮಗ. ನಿನ್ನಿಂದ ನಾನು ಎಂದಿಗೂ ಇಂತಹ ವರ್ತನೆಯನ್ನು ನಿರೀಕ್ಷಿಸಲಿಲ್ಲ ಎಂದಳು. ಅವಳು ಕೋಪದಿಂದ ನಡುಗುತ್ತಿದ್ದಳು. ನಂತರ ಅಡುಗೆ ಮನೆ ಕಡೆ ಕೈ ತೋರಿಸಿ, ನಿನ್ನೆ ರಾತ್ರಿ ಉಳಿದಿದ್ದ ಪಲ್ಲೆಯನ್ನೇ ನೀವು ಅಮ್ಮನಿಗೆ ತಿನ್ನಲು ಕೊಟ್ಟಿದ್ದೀರಿ. ಅದು ಈಗ ಸಂಪೂರ್ಣ ಕೆಟ್ಟು ಹೋಗಿದೆ. ಆದರೆ ಅಮ್ಮ ಯಾವತ್ತಾದರೂ ನಮಗೆ ಇಂತಹ ಊಟ ಕೊಟ್ಟಿದ್ದಾರಾ? ಅಮ್ಮ ಯಾವತ್ತಾದರೂ ನಿನಗೆ 2 ಒಣ ರೊಟ್ಟಿ ಮತ್ತು ಉಪ್ಪಿನಕಾಯಿಯನ್ನು ಊಟಕ್ಕೆ ಕೊಟ್ಟಿದ್ದೀರಾ ಅನ್ನುತ್ತಾ ಅವಳು ಮುಂದುವರೆಸಿದಳು. ನಿನಗೆ ತುಪ್ಪ ಹಚ್ಚಿದ ಬಿಸಿ ಬಿಸಿ ರೊಟ್ಟಿ ಇಲ್ಲದೆ ಒಂದು ತುತ್ತು ಗಂಟಲೊಳಗೆ ಇಳಿಯುತ್ತಿರಲಿಲ್ಲ. ಆದರೆ ಇಂದು ಅದೇ ಅಮ್ಮ, ವಯಸ್ಸಾಗಿ ಹಲ್ಲುಗಳು ಒಂದೊಂದಾಗಿ ಉದುರುತ್ತಿರುವ ಅಮ್ಮನಿಗೆ ನೀವು ಒಣ ರೊಟ್ಟಿ ಮತ್ತು ಉಪ್ಪಿನಕಾಯಿಯನ್ನು ಕೊಡುತ್ತಿದ್ದೀರಾ ಅಂತ ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ಅವಳು ನೋವಿನಿಂದ ಹೇಳಿದಳು. ಮತ್ತೆ ಮುಂದುವರೆದು, ನನ್ನ ಕನಸಿನಲ್ಲಿಯೂ ನೀವು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯುತ್ತೀರಿ ಎಂದು ನಾನು ಊಹಿಸಿರಲಿಲ್ಲ. ನಿಮ್ಮದೇ ತಾಯಿಯ ನೋವು ನಿಮಗೆ ಕಾಣಿಸದಷ್ಟು ನೀವು ಕಲ್ಲು ಹೃದಯಗಳಾಗಿದ್ದೀರಿ ಅಂತ ಹೇಳಿದಳು. ಲತಾಳ ಮಾತುಗಳನ್ನು ಕೇಳಿದ ಸುದೀಪ್ ಕೆಲವು ಕ್ಷಣ ಸಂಪೂರ್ಣ ಮೌನವಾಗಿ ಬಿಟ್ಟನು. ಅವನ ಬಳಿ ಯಾವುದೇ ಉತ್ತರ ಇರಲಿಲ್ಲ. ಇಂದು ತಮ್ಮ ಸುಳ್ಳು, ಪ್ರೀತಿ ಮತ್ತು ನಾಟಕದ ಮುಖವಾಡ ಸಂಪೂರ್ಣ ಕಳಚಿ ಬಿದ್ದಿದೆ ಎಂಬುದು ಅವನಿಗೆ ಅರ್ಥವಾಗಿತ್ತು. ಸ್ವಲ್ಪ ಹೊತ್ತಿನ ಮೌನದ ನಂತರ ವೀಣಾ ಎದುರು ಮಾತನಾಡುತ್ತಾ, ನೋಡು ಲತಾ, ನೀನು ಇಲ್ಲಿ ವಾಸ ಮಾಡುವುದಿಲ್ಲ. ಆದ್ದರಿಂದ ಇಲ್ಲಿನ ನಿಜ ಸ್ಥಿತಿ ನಿನಗೆ ಗೊತ್ತಿಲ್ಲ. ನಮ್ಮ ಮೇಲೆ ಎಷ್ಟು ಹೊರೆ ಇದೆ ಅನ್ನೋದು ನಿನಗೆ ತಿಳಿದಿಲ್ಲ. 6 ತಿಂಗಳ ಹಿಂದೆಯಷ್ಟೇ ನಿನ್ನ ಅಮ್ಮನಿಗೆ ಮೋತಿಯಾಬಿಂದು ಶಸ್ತ್ರಚಿಕಿತ್ಸೆ ಮಾಡಿಸಿದ್ದೇವೆ. ಅದಕ್ಕೆ ಬರೋಬ್ಬರಿ 50,000 ರೂಪಾಯಿ ಖರ್ಚಾಯಿತು. ಅದರ ನಂತರ ಮತ್ತೆ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುವುದು, ಔಷಧಿ ತರುವುದು, ಇವೆಲ್ಲ ಯಾರು ಮಾಡುತ್ತಾರೆ? ನಾವು ಅಷ್ಟು ಶ್ರೀಮಂತರಲ್ಲ. ಎಲ್ಲ ಖರ್ಚನ್ನು ನಾವು ಮಾತ್ರ ಹೇಗೆ ಭರಿಸಬೇಕು? ನಿನಗೆ ಅಮ್ಮನ ಬಗ್ಗೆ ಇಷ್ಟೇ ಚಿಂತೆ ಇದ್ದರೆ ನೀನೇ ಅವರನ್ನು ಕರೆದುಕೊಂಡು ಹೋಗಿ ಸೇವೆ ಮಾಡು ಅಂತ ಹೇಳಿದರು. ಅದನ್ನು ಕೇಳಿದ ಲತಾ ಇನ್ನಷ್ಟು ಕೋಪಗೊಂಡಳು. ಅವಳು ಜೋರಾದ ಧ್ವನಿಯಲ್ಲಿ, ಅತ್ತಿಗೆ, ನನಗೆ ಈ ಸತ್ಯ ಗೊತ್ತಿರಲಿಲ್ಲ. ನೀವು ನನ್ನ ಮುಂದೆ ಒಳ್ಳೆಯವರಂತೆ ನಟಿಸಿ ನನ್ನ ಹಿಂದೆ ಅಮ್ಮನನ್ನು ಹೊರೆಯಾಗಿ ಕಾಣುತ್ತಿದ್ದೀರಿ ಎಂದು ಮೊದಲೇ ತಿಳಿದಿದ್ದರೆ ನಾನು ಬಹಳ ಹಿಂದೆಯೇ ಅಮ್ಮನನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತಿದ್ದೆ ಅಂತ ಹೇಳಿ ನಂತರ ಅವಳು ಸುದೀಪ್ ಕಡೆ ತಿರುಗಿ, ಜವಾಬ್ದಾರಿಯ ವಿಷಯಕ್ಕೆ ಬಂದರೆ ಅಪ್ಪನ ಸಂಪೂರ್ಣ ಆಸ್ತಿಯನ್ನು ನೀವಿಬ್ಬರೂ ನಿಮ್ಮದಾಗಿಸಿಕೊಂಡಿದ್ದೀರಲ್ಲ. ಹಾಗಿದ್ದರೆ ಅಮ್ಮನ ಜವಾಬ್ದಾರಿ ನಿಮ್ಮದಲ್ಲವೇ? ಆಸ್ತಿ ತೆಗೆದುಕೊಳ್ಳುವಾಗ ಮಾತ್ರ ನಿಮಗೆ ಸಂಪೂರ್ಣ ಹಕ್ಕು ಬೇಕು. ಆದರೆ ಜವಾಬ್ದಾರಿ ಬಂದಾಗ ಹಿಂದೆ ಸರಿಯುತ್ತೀರಾ? ಇದು ನಡೆಯುವುದಿಲ್ಲ. ಹಕ್ಕು ಪಡೆದಿದ್ದರೆ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಜವಾಬ್ದಾರಿ ನಿಭಾಯಿಸಲು ಆಗದಿದ್ದರೆ ಆ ಹಕ್ಕನ್ನು ಬಿಡಬೇಕು ಅಂತ ಹೇಳಿದಳು. ತಂಗಿಯ ಮಾತುಗಳನ್ನು ಕೇಳಿದ ಸುದೀಪ್ ಕೋಪದಿಂದ ಉರಿದು, ಹಾಗೆ ಹೇಗೆ ಹಕ್ಕು ಬಿಡಬೇಕು? ತಂದೆಯ ಆಸ್ತಿಯಲ್ಲಿ ಮಗನಿಗೆ ಹಕ್ಕು ಇರುತ್ತದೆ. ಏನೇ ಆಗಲಿ ಅಮ್ಮನನ್ನು ನೋಡಿಕೊಳ್ಳುತ್ತಿರುವುದು ನಾವೇ, ನೀನಲ್ಲ ಎಂದನು. ಅದಕ್ಕೆ ಲತಾ ಗಟ್ಟಿಯಾದ ಧ್ವನಿಯಲ್ಲಿ ಉತ್ತರಿಸಿದಳು, ಇಲ್ಲಿಯವರೆಗೂ ನಾನು ಅಮ್ಮನ ಸೇವೆ ಮಾಡುತ್ತಿರಲಿಲ್ಲ ಅಣ್ಣ. ಆದರೆ ಇನ್ನು ಮುಂದೆ ಮಾಡುತ್ತೇನೆ. ಅಮ್ಮನ ಸೇವೆಯನ್ನೂ ಮಾಡುತ್ತೇನೆ. ನನ್ನ ಹಕ್ಕನ್ನು ಪಡೆದೇ ತೀರುತ್ತೇನೆ. ನಾನು ನನ್ನ ಪಾಲಿನ ಹಕ್ಕನ್ನು ಇದುವರೆಗೆ ಕೇಳಲಿಲ್ಲ. ಏಕೆಂದರೆ ಅಮ್ಮನ ಸೇವೆ ಮಾಡದ ನಾನು ಅಪ್ಪನ ಆಸ್ತಿಯಲ್ಲಿ ಪಾಲು ಕೇಳುವುದು ಸರಿಯಲ್ಲ ಎಂದು ಭಾವಿಸಿದ್ದೆ. ಆದರೆ ಈಗ ನೀವು ಅಮ್ಮನ ಜವಾಬ್ದಾರಿಯನ್ನೇ ನಿಭಾಯಿಸುತ್ತಿಲ್ಲ. ಆದ್ದರಿಂದ ಎಲ್ಲವನ್ನ ನೀವು ಮಾತ್ರ ಕಬಳಿಸಲು ನಾನು ಬಿಡುವುದಿಲ್ಲ ಅಂತ ಹೇಳಿದಳು. ಆಗ ವೀಣಾ ವ್ಯಂಗ್ಯವಾದ ಧ್ವನಿಯಲ್ಲಿ, ಹಾಗಾದರೆ ಈಗ ನೀನು ನಿನ್ನ ಸ್ವಂತ ಅಣ್ಣನಿಂದಲೇ ಆಸ್ತಿಯಲ್ಲಿ ಪಾಲು ಕೇಳುತ್ತೀಯಾ ಅಂತ ಕೇಳಿದಳು. ಲತಾ ಅವಳ ಕಣ್ಣಿನಲ್ಲಿ ಕಣ್ಣಿಟ್ಟು ದೃಢ ಸ್ವರದಲ್ಲಿ, ಹೌದು, ಖಂಡಿತ ಕೇಳುತ್ತೇನೆ ಅತ್ತಿಗೆ. ಕಾನೂನು ನನಗೆ ಆ ಹಕ್ಕನ್ನು ಕೊಟ್ಟಿದೆ. ಅಮ್ಮನನ್ನು ಈ ಸ್ಥಿತಿಯಲ್ಲಿ ಇಟ್ಟುಕೊಂಡಿರುವಾಗ ನಾನು ನನ್ನ ಪಾಲಿನ ಹಕ್ಕನ್ನು ಖಂಡಿತ ಪಡೆದುಕೊಳ್ಳುತ್ತೇನೆ ಅಂತ ಹೇಳಿದಳು. ಹೀಗೆ ಹೇಳಿದ ನಂತರ ಅವಳು ಪೂರ್ಣಿಮಾ ಅವರಿಗೆ ಆಸರೆ ನೀಡಿ ಅವರ ಕೊಠಡಿಗೆ ಕರೆದುಕೊಂಡು ಹೋಗಿ ಬಾಗಿಲು ಮುಚ್ಚಿದಳು. ಆ ರಾತ್ರಿ ಇಡೀ ಮನೆಯಲ್ಲಿ ವಿಚಿತ್ರವಾದ ಮೌನ ಆವರಿಸಿತು. ಮರುದಿನವೇ ಲತಾ ಒಬ್ಬ ವಕೀಲರಿಗೆ ಕರೆ ಮಾಡಿ ಮನೆಗೆ ಬರಲು ಹೇಳಿದಳು. ಹಿಂದಿನ ರಾತ್ರಿ ನಡೆದ ಜಗಳದ ನಂತರ ಸುದೀಪ್ ಮತ್ತು ವೀಣಾಳಿಗೆ ಲತಾ ಕೋಪದಲ್ಲಿ ಹಾಗೆ ಹೇಳಿದ್ದಾಳೆ. ನಿಜವಾಗಿಯೂ ಏನೂ ಮಾಡುವುದಿಲ್ಲ ಎಂಬ ಭಾವನೆ ಇದ್ದಿತು. ಆದರೆ ಲತಾ ತನ್ನ ನಿರ್ಧಾರದಲ್ಲಿ ಅಚಳಲಾಗಿದ್ದಳು.
ಮಧ್ಯಾಹ್ನದ ವೇಳೆಗೆ ವಕೀಲರು ಮನೆಗೆ ಬಂದರು. ಅವರನ್ನು ನೋಡಿದ ಕೂಡಲೇ ಸುದೀಪ್ ಮತ್ತು ವೀಣಾಳ ಕಣ್ಣುಗಳ ಆಶ್ಚರ್ಯದಿಂದ ದೊಡ್ಡದಾದವು. ಸುದೀಪ್ ಲತಾಳನ್ನ ನೋಡಿ, ನೀನು ನಿಜವಾಗಿಯೂ ನಿನ್ನ ಅಣ್ಣನ ಹಕ್ಕನ್ನು ಕಸಿದುಕೊಳ್ಳುತ್ತೀಯಾ ಎಂದು ಕೇಳಿದನು. ಲತಾ ಶಾಂತವಾಗಿದ್ದರೂ ದೃಢವಾದ ಧ್ವನಿಯಲ್ಲಿ ಉತ್ತರಿಸಿದಳು, ಅಣ್ಣ, ನಾನು ನಿನ್ನ ಹಕ್ಕನ್ನು ಕೇಳುತ್ತಿಲ್ಲ, ನಾನು ನನ್ನ ಹಕ್ಕನ್ನು ಪಡೆದುಕೊಳ್ಳುತ್ತಿದ್ದೇನೆ ಅಂತ ಹೇಳಿ ನಂತರ ವಕೀಲರ ಮುಂದೆ ಆಸ್ತಿಯ ಸಂಪೂರ್ಣ ವಿವರಗಳನ್ನು ಇಡಲಾಯಿತು. ಎಲ್ಲವನ್ನು ಗಮನದಿಂದ ಪರಿಶೀಲಿಸಿದ ವಕೀಲರು, ಕಾನೂನಿನ ಪ್ರಕಾರ ಮಗಳಾಗಿರುವ ಲತಾಳಿಗೂ ಸಮಾನ ಹಕ್ಕು ಇದೆ. ಶಾಂತಿಯುತವಾಗಿ ಅವಳ ಪಾಲನ್ನು ಕೊಟ್ಟರೆ ಒಳ್ಳೆಯದು. ಇಲ್ಲದಿದ್ದರೆ ನ್ಯಾಯಾಲಯದಲ್ಲಿ ಹೋರಾಡಿಯೂ ಅವಳು ತನ್ನ ಹಕ್ಕನ್ನು ಪಡೆಯಬಹುದು ಅಂತ ಹೇಳಿದರು. ವಕೀಲರ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಸುದೀಪ್ ಮತ್ತು ವೀಣಾಳ ಮುಖಗಳು ಬಾಡಿದವು. ತಮ್ಮ ಕೈಯಲ್ಲಿದ್ದ ಎಲ್ಲವೂ ನಿಧಾನವಾಗಿ ಜಾರಿ ಹೋಗುತ್ತಿರುವಂತೆ ಅವರಿಗೆ ಅನಿಸತೊಡಗಿತು. ಸುದೀಪ್ ಮತ್ತು ವೀಣಾ ಲತಾಳನ್ನ ಬಹಳ ಸಮಾಧಾನ ಪಡಿಸಲು ಪ್ರಯತ್ನಿಸಿದರು. ಆದರೆ ಲತಾ ತನ್ನ ನಿರ್ಧಾರದಿಂದ ಸ್ವಲ್ಪವೂ ಹಿಂದೆ ಸರಿಯಲಿಲ್ಲ. ಈಗ ಅವರಿಗೆ ಸ್ಪಷ್ಟವಾಗಿತ್ತು, ಲತಾ ತನ್ನ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುವುದಿಲ್ಲ. ಒಂದು ವೇಳೆ ನ್ಯಾಯಾಲಯದ ಮೊರೆ ಹೋದರೆ ವರ್ಷಗಳ ಕಾಲ ಕೋರ್ಟ್ ಸುತ್ತುತ್ತಲೇ ತಿರುಗಬೇಕಾಗುತ್ತದೆ. ಬಹುಶಃ ಕೊನೆಯಲ್ಲಿಯೂ ಸಹ ನಮಗೆ ಏನೂ ಸಿಗದೆ ಹೋಗಬಹುದು ಅಂತ. ಆದ್ದರಿಂದ ಮನಸ್ಸಿನಿಂದ ಅವರು ಆಸ್ತಿ ಹಂಚಿಕೆಯ ದಾಖಲೆಗಳಿಗೆ ಸಹಿ ಹಾಕಲು ಒಪ್ಪಿಕೊಂಡರು. ಸಹಿ ಮಾಡುವ ಸಮಯದಲ್ಲಿ ಸುದೀಪ್ ಲತಾಳ ಕಡೆ ಕೋಪದಿಂದ ನೋಡುತ್ತಾ, ಲತಾ, ಇಂದು ನೀನು ಈ ಕಾಗದಗಳ ಮೇಲೆ ಸಹಿ ಮಾಡಿಸುತ್ತಿರುವುದು ಮಾತ್ರವಲ್ಲ, ಅಣ್ಣ ತಂಗಿಯ ಸಂಬಂಧವನ್ನು ಶಾಶ್ವತವಾಗಿ ಮುಗಿಸುತ್ತಿದ್ದೀಯಾ ಅಂತ ಹೇಳಿದನು. ಅದನ್ನು ಕೇಳುತ್ತಿದ್ದಂತೆ ಲತಾಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವಳು ಭಾರವಾದ ಧ್ವನಿಯಲ್ಲಿ, ಅಣ್ಣ ತಂಗಿಯ ಸಂಬಂಧವನ್ನು ನೀವು ಬಹಳ ಹಿಂದೆಯೇ ಮುರಿದಿದ್ದೀರಿ. ನೀವು ತಾಯಿ ಮಗನ ಸಂಬಂಧದ ಗೌರವವನ್ನು ಉಳಿಸಿಕೊಳ್ಳಲು ವಿಫಲವಾದ ದಿನವೇ ಆ ಸಂಬಂಧ ಕೊನೆಗೊಂಡಿತ್ತು. ತನ್ನ ತಾಯಿಯ ನೋವನ್ನೇ ಅರ್ಥ ಮಾಡಿಕೊಳ್ಳದ ವ್ಯಕ್ತಿಗೆ ತಂಗಿಯ ಸಂಬಂಧದ ಮೌಲ್ಯ ಹೇಗೆ ಗೊತ್ತಾಗುತ್ತದೆ ಅಂತ ಹೇಳಿದಳು. ಮತ್ತೆ ಅವಳು ಮುಂದುವರಿಸಿದಳು, ನಾನು ಇದನ್ನೆಲ್ಲ ಸಂತೋಷದಿಂದ ಮಾಡುತ್ತಿಲ್ಲ. ನೀವು ಮತ್ತು ಅತ್ತಿಗೆ ನನ್ನನ್ನು ಈ ನಿರ್ಧಾರಕ್ಕೆ ಬರುವಂತೆ ಮಾಡಿದ್ದೀರಿ. ನನ್ನ ತಾಯಿ ಇಷ್ಟು ಕಷ್ಟಪಡುವುದನ್ನು ನಾನು ನೋಡಲು ಸಾಧ್ಯವಿಲ್ಲ. ಹಾಗೆಯೇ ನೀವು ಸಂಪೂರ್ಣ ಆಸ್ತಿಯನ್ನು ಒಬ್ಬರೇ ಪಡೆದು ನಿಮ್ಮ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವುದನ್ನು ನಾನು ಒಪ್ಪುವುದಿಲ್ಲ. ಅದಕ್ಕಾಗಿಯೇ ನಾನು ನನ್ನ ಪಾಲಿನ ಹಕ್ಕನ್ನು ಪಡೆಯುತ್ತೇನೆ. ಜೊತೆಗೆ ನನ್ನ ತಾಯಿಯನ್ನು ಜೀವನ ಪೂರ್ತಿ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದಳು. ಕೆಲವು ದಿನಗಳ ನಂತರ ಎಲ್ಲ ಕಾನೂನು ಸಂಬಂಧಿತ ಕೆಲಸಗಳು ಪೂರ್ಣಗೊಂಡವು. ಲತಾ ತನ್ನ ಪಾಲಿಗೆ ಬಂದಿದ್ದ ಆಸ್ತಿಯನ್ನು ಬಾಡಿಗೆಗೆ ಕೊಟ್ಟಳು. ನಂತರ ಪೂರ್ಣಿಮಾ ಅವರನ್ನು ತನ್ನ ಜೊತೆಗೆ ತನ್ನ ನಗರಕ್ಕೆ ಕರೆದುಕೊಂಡು ಹೋದಳು. ಮನೆಯ ಬಾಡಿಗೆಯಿಂದ ಬರುವ ಹಣವನ್ನು ಲತಾ ಪ್ರತಿ ತಿಂಗಳು ನೇರವಾಗಿ ಪೂರ್ಣಿಮಾ ಅವರ ಕೈಗೆ ಕೊಡುತ್ತಿದ್ದಳು. ಹೀಗೆ ಮಾಡುವುದರಿಂದ ನಾನು ಯಾರ ಮೇಲೆಯೂ ಹೊರೆಯಾಗಿಲ್ಲ ಎಂಬ ಭಾವನೆ ಪೂರ್ಣಿಮಾ ಅವರ ಮನಸ್ಸಿನಲ್ಲಿ ಉಳಿಯಿತು. ಆ ಬಾಡಿಗೆ ಹಣದಿಂದಲೇ ಪೂರ್ಣಿಮಾ ಅವರು ತಮ್ಮ ಸಣ್ಣ ಪುಟ್ಟ ಖರ್ಚುಗಳನ್ನು ಸ್ವತಃ ಪೂರೈಸಿಕೊಳ್ಳುತ್ತಿದ್ದರು. ಹಳ್ಳಿಯಲ್ಲಿದ್ದ ಜಮೀನಿನಲ್ಲಿ ಲತಾಳಿಗೆ ಬಂದ ಪಾಲನ್ನು ಅವಳು ಕೃಷಿ ಮಾಡಲು ಬಾಡಿಗೆಗೆ ಕೊಟ್ಟಳು. ಅಲ್ಲಿಂದಲೂ ಸ್ವಲ್ಪ ಆದಾಯ ಬರುತ್ತಿತ್ತು. ಈಗ ಪೂರ್ಣಿಮಾ ಅವರಿಗೆ ಒಂದು ನೆಮ್ಮದಿ ಇದ್ದಿತು. ತಾವು ಮಗಳ ಮೇಲೆಯೂ ಹೊರೆಯಾಗಿಲ್ಲ, ಮಗನ ಮೇಲೆಯೂ ಹೊರೆಯಾಗಿಲ್ಲ ಅಂತ. ಅಷ್ಟೇ ಅಲ್ಲ, ಲತಾ ತನ್ನ ತಾಯಿಯನ್ನ ಹೇಗೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳೋ ಅದೇ ರೀತಿ ತನ್ನ ಅತ್ತೆಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಹಾಗಾದರೆ ಮುಪ್ಪಿನಲ್ಲಿ ಒಬ್ಬ ತಾಯಿಗೆ ಇನ್ನೇನು ಬೇಕು? 2 ಪ್ರೀತಿಯ ಮಾತುಗಳು ಮತ್ತು 2 ಹೊತ್ತಿನ ಊಟ. ಒಬ್ಬ ಮನುಷ್ಯನಿಗೆ ಇಷ್ಟು ಕೂಡ ಸಿಗದಿದ್ದರೆ ಅಂತಹ ಜೀವನಕ್ಕಿಂತ ದೇವರು ತನ್ನ ಬಳಿಗೆ ಕರೆದುಕೊಳ್ಳುವುದೇ ಮೇಲು. ಈಗ ಪೂರ್ಣಿಮಾ ಅವರು ತಮ್ಮ ಮಗಳ ಮನೆಯಲ್ಲಿ ನೆಮ್ಮದಿಯಿಂದ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ಲತಾ ತನ್ನ ಪಾಲಿನ ಹಕ್ಕನ್ನು ಪಡೆದುಕೊಂಡಿದ್ದು ಸರಿಯೇ ಅಥವಾ ತಪ್ಪೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಸಿಹಿ ಮಾತು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.